ನನ್ನ ಹೆಸರು ಗಿರೀಶ್ ಕುಮಾರ್. ನಾನು ಈ ಚಿತ್ರನ ನಿರ್ದೇಶನ ಮಾಡಿದ್ದೀನಿ, ಹಾಗೆ ಆ್ಯಕ್ಟ್ ಕೂಡ ಮಾಡಿದ್ದೀನಿ. ಇದರಲ್ಲಿ ತಿಲಕ್ ಶೇಖರ್ ಸರ್ನು ಇಂಪಾರ್ಟೆಂಟ್ ರೋಲ್ ಮಾಡಿದ್ದಾರೆ. ಸಿನಿಮಾ ಅದ್ಭುತವಾಗಿ ಬಂದಿದೆ. ಸೆನ್ಸಾರ್ ಮಂಡಳಿ UA ಸರ್ಟಿಫಿಕೇಟ್ ಕೊಟ್ಟಿದೆ ವಿತೌಟ್ ಕಟ್ಸು. 25ನೇ ತಾರೀಕು ಏಪ್ರಿಲ್ 25ಕ್ಕೆ ನಮ್ಮ ಚಿತ್ರ ರಿಲೀಸ್ ಇದೆ. ಇದು ಒಬ್ಬ ಯೂಟ್ಯೂಬರ್ ಬೇಸ್ಡ್ ಸಿನಿಮಾ. ಇದು ಯೂಟ್ಯೂಬ್ಗೆ ಎಷ್ಟು ಪವರ್ ಇದೆ ಅಂತ ಈಗಾಗಲೇ ನಾವು ನೋಡ್ತಾ ಇದ್ದೀವಿ. ಈಗ ಡಿಜಿಟಲ್ ಮಾಧ್ಯಮ ಜಾಸ್ತಿ ಬೂಮ್ ಆಗ್ತಿರೋದ್ರಿಂದ ನಾವು ಯೂಟ್ಯೂಬ್ ಮೇಲೇ ಥೀಮ್ ತೊಗೊಂಡು ಒಂದು ಸಿನಿಮಾ ಮಾಡಿದ್ದೀವಿ. ಈಗ ಪ್ರ್ಯಾಂಕ್ಸ್ ನೀವು ಯೂಶಲಿ ಮೊಬೈಲಲ್ಲೆಲ್ಲ ನೋಡಿರ್ತೀರ. ಒಂದು ಪ್ರ್ಯಾಂಕ್ ಕೂಡ ಮಾಡಿಸಿದ್ದೀವಿ ಪ್ರಮೋಷನಲ್ ಪರ್ಪಸ್ಗೆ. ಅದು ಆಲ್ರೆಡಿ ಒನ್ ಡೇಗೆ 2 lakhs ವ್ಯೂಸ್ ಏನೋ ಆಗ್ತಾ ಇದೆ. ಚೆನ್ನಾಗಿ ಹೋಗ್ತಾ ಇದೆ. ಅದು ತರ್ಲೇಕಾರ್ ಅನ್ನೋರು ಭಾಳ ಸಪೋರ್ಟ್ ಮಾಡಿ ನಮಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಸೊ ನಾನು ಅವ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಈಕ್ಷನ್ ಮಾಡ್ತಿದ್ದೆ ಹೇಮಂತ್ ಅವರು ನನ್ನ ಪ್ರೀವಿಯಸ್ ಸಿನಿಮಾನು ಅವರೇ ಡಿಸ್ಟ್ರಿಬ್ಯೂಷನ್ ಮಾಡಿಕೊಟ್ಟಿದ್ರು. ಸೊ ಅದೇ ಒಂದು ಬಾಂಧವ್ಯದ ಮೇಲೆ ಈಗಿನ ಚಿತ್ರನೂ ಅವರೇ ಡಿಸ್ಟ್ರಿಬ್ಯೂಷನ್ ಮಾಡಿಕೊಡ್ತಾ ಇದ್ದಾರೆ. ವಿಡಿಯೋ ಮಾಡಿದ್ದಾರೆ, ಅದರಲ್ಲೂ ಇದ್ದಾರೆ ತಿಲಕ್ ಸರ್. ಸರಿ, ನಾವು ಆಕ್ಚುಲಿ ಒಂದು 60 ಸ್ಕ್ರೀನ್ಸ್ ಮಾತ್ರ ಅನ್ಕೊಂತಾ ಇದ್ದೀವಿ ಸತಿ. ಹಾಂ, ಕೆಲಸ ಮಾಡಿದ್ದೀನಿ. ಮೇನ್ಲಿ ಬೇಸಿಕಲಿ ಏನಂದರೆ ಇವರು 2 ಗ್ಯಾಂಗ್ಸ್ ಇರುತ್ತೆ. ಆ ಗ್ಯಾಂಗ್ಸ್ಗೆ ಯಾವ ಥರ ನಾನು ಪೈಪೋಟಿ ಮೂವಿಯಲ್ಲಿ ಒನ್ ಆಫ್ ದ ಫ್ರೆಂಡ್ಸ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ಮೂವಿಯಲ್ಲಿ ಒನ್ ಆಫ್ ದ ಫ್ರೆಂಡ್ಸ್ ಅಂದರೆ ಪ್ರೊಡ್ಯೂಸರ್. ಎಲ್ಲ ಇವರಿಗೆ ಬೇಕಾಗಿರೋ ಕಾರು, ಗಾಡಿ, ಏನಾದರೂ ಇನ್ವೆಸ್ಟ್ಮೆಂಟ್ ಬೇಕಾದರೆ ನನ್ನ ತಾನೇ ಬರ್ತಾರೆ. ಸೊ ಐ ಆಮ್ ದ ಇನ್ವೆಸ್ಟರ್ ಆ್ಯಂಡ್ ದ ಪ್ರೊಡ್ಯೂಸರ್ ಆ ಫ್ರೆಂಡ್ಸ್ ಗ್ರೂಪಲ್ಲಿ. ದ್ಯಾಟ್ ಈಸ್ ಅ ಶಾರ್ಟ್ ಬಿಟ್ ಆಫ್ ದ ಕ್ಯಾರೆಕ್ಟರ್. ಬಟ್ ಮೂವಿ ಎಕ್ಸ್ಪೀರಿಯನ್ಸ್ ಪ್ರಕಾರ ನೋಡಬೇಕಾದ್ರೆ ಒನ್ ಆಫ್ ದಿ ಬೆಸ್ಟ್ ಟೀಮ್ಸ್ ಟು ವರ್ಕ್ ವಿತ್. ತುಂಬ ಫ್ರೆಂಡ್ಲಿ, ತುಂಬ ಫ್ರೀಯಾಗಿ, ಏನೋ ಟೆನ್ಷನ್ ಇಲ್ಲದೆ ಆರಾಮಾಗಿ, ಸೊ ತುಂಬ ಚೆನ್ನಾಗಿ ನೋಡ್ಕೊತ ಸ್ಕ್ರಿಪ್ಟ್ ಪ್ರಕಾರ ಎಲ್ಲನೂ ರಿವೀಲ್ ಮಾಡ್ತಾ. ಸೊ ವೆರಿ ಫ್ರೆಂಡ್ಲಿ ಟೀಮ್ ಟು ವರ್ಕ್ ವಿತ್. ಎಂಜಾಯ್ಡ್ ಕಂಪ್ಲೀಟ್ಲಿ ವರ್ಕಿಂಗ್ ವಿತ್. ಎಲ್ಲನೂ ಹೊಸ ಎಕ್ಸ್ಪೀರಿಯನ್ಸ್. ನನಗೊಂದು ಫಸ್ಟ್ ಟೈಮ್ ಕ್ಯಾಮರಾದಲ್ಲಿ ಎಕ್ಸ್ಪೀರಿಯನ್ಸ್. ಸೊ ಐ ಕುಡಂಟ್ ಹ್ಯಾವ್ ಆಸ್ಕ್ ಫಾರ್ ಅ ಬೆಟರ್ ಟೀಮ್ ಟು ವರ್ಕ್ ವಿತ್. ಎಲ್ಲರಿಗೂ ನಮಸ್ಕಾರ. ನಾನು ಗಿರೀಶ್ ಕುಮಾರ್. ಗ್ಯಾಂಗ್ಸ್ಟರ್ ಅಲ್ಲ ಪ್ರಾಂಕ್ಸ್ಟರ್ ನಮ್ಮ ಹೊಸ ಚಿತ್ರ ಇದೇ ಏಪ್ರಿಲ್ 25ಕ್ಕೆ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಎಲ್ಲರೂ ಬಂದು ನಿಮ್ಮ ಹತ್ತಿರದ ಥಿಯೇಟ್ರಲ್ಲಿ ನೋಡಿ. ಈಗ ತಾನೇ ಪ್ರೆಸ್ ಮೀಟ್ ಮುಗೀತು ನಮ್ಮದು. 25ಕ್ಕೆ ರಿಲೀಸ್ ಇದೆ. ಇದೊಂದು ಯೂಟ್ಯೂಬರ್ ಬೇಸ್ಡ್ ಸಿನಿಮಾ. ಇದು ಆ್ಯಕ್ಷನ್ ಕಾಮಿಡಿ ಥ್ರಿಲ್ಲರ್ ಸಿನಿಮಾ. ಇದರಲ್ಲಿ ತಿಲಕ್ ಶೇಖರ್ ಅವರು ಆ್ಯಕ್ಟ್ ಮಾಡಿದ್ದಾರೆ, ವಿರಾನಿಕಾ ಶೆಟ್ಟಿ ಅವರು ಆ್ಯಕ್ಟ್ ಮಾಡಿದ್ದಾರೆ, ಬಾಲರಾಜ್ ವಾಡಿ ಅವರಿದ್ದಾರೆ, ಹಾಗೆ ಹೊನ್ನವಳ್ಳಿ ಕೃಷ್ಣ ಅವರಿದ್ದಾರೆ, ಸಂಗೀತ ಅನಿಲ್ ಅವರಿದ್ದಾರೆ, ಹನುಮಂತೇಗೌಡರು ಇದ್ದಾರೆ, ಆಮೇಲೆ ಮಜಾಟಕಿಸ್ ಪವನ್ ಅವರಿದ್ದಾರೆ, ಹಾಗೆ ಹಲವಾರು ನಟರು ಆ್ಯಕ್ಟ್ ಮಾಡಿದ್ದಾರೆ. ಈ ಸಿನಿಮಾ ನಿಮಗೆ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಕಮರ್ಷಿಯಲ್ಲು ಆಮೇಲೆ ರಿಯಲಿಸ್ಟಿಕ್ಕು ಮಿಕ್ಸ್ ಆಗಿ ಒಂದು ಫ್ಲೇವರ್ ಕೊಡೋ ಥರ ಒಂದು ಸಿನಿಮಾ ಟ್ರೈ ಮಾಡಿದ್ವಿ. ಖಂಡಿತ ಇದೆಲ್ಲ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಇದಕ್ಕೆ ಮುಂಚೆ ನಾವು ಭಾವಚಿತ್ರ ಅನ್ನೋ ಸಿನಿಮಾ ಮಾಡಿದ್ವಿ. ಅದಕ್ಕೆ ಯಾವ ರೀತಿ ನೀವು ಪ್ರೀತಿ ಪ್ರೋತ್ಸಾಹ ಕೊಟ್ಟರೋ ಅದೇ ರೀತಿ ಈ ಸಿನಿಮಾಗೂ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಕೊಟ್ಟು ನಮ್ಮನ್ನು ಮುಂದೆ ಬೆಳೆಸಿರ ಅಂತ ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ನಿಮ್ಮ ಹತ್ತಿರದ ಚಿತ್ರಮಂದಿರಕ್ಕೆ ಹೋಗಿ ಕನ್ನಡ ಸಿನಿಮಾನ ಥಿಯೇಟರ್ನಲ್ಲೇ ನೋಡಿ ಕನ್ನಡ ಇಂಡಸ್ಟ್ರಿನ ಉಳಿಸಿ. ಥ್ಯಾಂಕ್ ಯು. ಹಾಯ್, ನಾನು ವಿರಾನಿಕಾ ಶೆಟ್ಟಿ. ಗ್ಯಾಂಗ್ಸ್ಟರ್ ಅಲ್ಲ ಪ್ರಾಂಕ್ಸ್ಟರ್ ಚಿತ್ರದಲ್ಲಿ ನಾಯಕಿಯಾಗಿ ವರ್ಕ್ ಮಾಡಿದ್ದೀನಿ. ಸೊ ಗಿರೀಶ್ ಸರ್ ಅವರು ಈ ಪ್ರಾಜೆಕ್ಟ್ನ ಡೈರೆಕ್ಟ್ ಮಾಡಿರೋದು. ಮೊದಲಿಗೆ ಬಿಫೋರ್ ಅವರು ಚಿತ್ರನ ಮಾಡಿದ್ರು. ಇದು ಅವ್ರದ್ದು ಸೆಕೆಂಡ್ನೇದು ಗ್ಯಾಂಗ್ಸ್ಟರ್ ಅಲ್ಲ ಪ್ರಾಂಕ್ಸ್ಟರ್. ಸೊ ಅದ್ರ ಜೊತೆಗೆ ತಿಲಕ್ ಸರ್ ಅವರು ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ಇದರಲ್ಲಿ ನನ್ನ ಕ್ಯಾರೆಕ್ಟರ್ ಹೆಸರು ಶ್ರುತಿ ಅಂತೇಳಿ. ಸೊ ಈ ಕ್ಯಾರೆಕ್ಟರ್ ಈಗ ಒಂದು ಅರ್ಬನಲ್ಲಿ ಒಂದು ಕಾಲೇಜಿಗೆ ಹೋಗೋ ಒಂಥರ ಹುಡುಗಿ ಕ್ಯಾರೆಕ್ಟರು. ಸೊ ಹೀರೋ ಮತ್ತೆ ಶ್ರುತಿ ಲವ್ ಮಾಡ್ತಾ ಇರ್ತಾರೆ. ಸೊ ಆ ಟೈಮಲ್ಲಿ ಮದುವೆ ಅನ್ನೋ ವಿಚಾರ ಎಲ್ಲ ಬಂದಾಗ ಹೀರೋ ನಾರ್ಮಲ್ ಒಂದು ಯೂಶುವಲ್ ಜಾಬ್ ಬಿಟ್ಬಿಟ್ಟು ಇಲ್ಲ ನಾನು ಏನಂತಾರೆ ಯೂಟ್ಯೂಬರ್ ಆಗ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ತಾನೆ. ಆ ಟೈಮಲ್ಲಿ ಈ ಶ್ರುತಿ ಅನ್ನೋ ಕ್ಯಾರೆಕ್ಟರು ಸಪೋರ್ಟಿವ್ ಆಗಿ ನಿಲ್ತಾಳ ಅಥವಾ ನಿಲ್ಲಲ್ವಾ ಅನ್ನೋದು ಈ ಪ್ರಾಜೆಕ್ಟ್ ಅಂದರೆ ಈ ಕ್ಯಾರೆಕ್ಟರಲ್ಲಿ ಪ್ಲೇ ಆಗುತ್ತೆ. ಸೊ ಈ ಟೀಮ್ ಅವ್ರ ಜೊತೆ ವರ್ಕ್ ಮಾಡಿ ನನಗೆ ತುಂಬ ಖುಷಿ ಆಯಿತು. ಯಾಕಂದರೆ ಬಿಫೋರ್ ಏನು ಅವರು ಸ್ಟೋರಿ ಹೇಳಿದ್ದಾರೆ ಅದೇ ಥರ ಅವ್ರು ತೆಗೆದಿದ್ದಾರೆ. ಆ್ಯಂಡ್ ಈ ಚಿತ್ರ ಏಪ್ರಿಲ್ 25ನೇ ತಾರೀಕು ರಿಲೀಸ್ ಆಗ್ತದೆ. ಸೊ ಎಲ್ಲರೂ ಕೂಡ ಚಿತ್ರಮಂದಿರಕ್ಕೆ ಬಂದುಬಿಟ್ಟು ಈ ಚಿತ್ರ ನೋಡಿ ಒಂದು ಒಳ್ಳೆ ಸೂಪರ್ ಆಗಿರುವಂಥ ಕಾಮಿಡಿ ಆ್ಯಂಡ್ ಕ್ರೈಮ್ ಆ್ಯಂಡ್ ಥ್ರಿಲ್ಲರ್ ಸಬ್ಜೆಕ್ಟ್ನ ನೀವು ನೋಡ್ದಂಗೆ ಆಗುತ್ತೆ. ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ, ನನ್ನ ಹೆಸರು ರಜತ್ ಮಹೇಶ್ ಅಂತ. ನಾನು ಈ ಫಿಲಮಲ್ಲಿ ಒಂದು ಚಿಕ್ಕ ಪಾತ್ರದಲ್ಲಿ ನಟಿಸಿದ್ದೀನಿ. ಒಂದು ಗ್ಯಾಂಗ್ಸ್ಟರ್ ಗ್ಯಾಂಗಲ್ಲಿ ಒಂದು ಗ್ಯಾಂಗ್ ಪಾತ್ರ ನಟಿಸಿದ್ದೀನಿ.
ತುಂಬ ಟೈಮ್ ಆಗಿದೆ ಈ ಸಿನಿಮಾ ಶೂಟಿಂಗ್ ಮುಗಿಸಿ ನಾವು ಆ ಟೈಮಲ್ಲಿ ತುಂಬ ಎಂಜಾಯ್ ಮಾಡಿದ್ವಿ ನಾವು. ಒಂಥರ ಪ್ರೋಸೆಸ್ ತುಂಬ ಚೆನ್ನಾಗಿತ್ತು. ಎಲ್ಲ ಟೆಕ್ನಿಕಲ್ ಟೀಮು ತುಂಬ ಕಡಿಮೆ ಟೀಮ್ ಇಟ್ಕೊಂಡೇ ತುಂಬ ಚೆನ್ನಾಗಿ ಮಾಡಿದ್ದಾರೆ ಶೂಟಿಂಗ್ ಎಲ್ಲ. ಮತ್ತು ಅಂದರೆ ಪೋಸ್ಟ್ ಶೂಟಿಂಗ್ ಆದಮೇಲೆ ಕೂಡ ತುಂಬ ಚೆನ್ನಾಗಿ ಮಾಡಿದೆ, ಒಂದ್ಸರಿ ನೋಡಿದ್ದೀನಿ ಅದನ್ನು. ಸೊ ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಒಂದು ಹೊಸ ವಿಭಿನ್ನವಾದಂಥ ಪ್ರಯತ್ನ ಮಾಡಿದ್ದಾರೆ ಇದರಲ್ಲಿ. ರೆಗ್ಯುಲರ್ ಸ್ಟೋರಿ ಬಿಟ್ಟು ಬೇರೆ ಥರ ಮಾಡಬೇಕು ಅಂತ ಪ್ರಯತ್ನ ಪಟ್ಟಿದ್ದಾರೆ. ಸೊ ನಿಮ್ಮೆಲ್ಲರ ಬೆಂಬಲ ಈ ಚಿತ್ರಕ್ಕೆ ನಮಗೆಲ್ಲ ಇರಲಿ ಅಂತ ಬಯಸ್ತೀನಿ. ಥ್ಯಾಂಕ್ ಯು. ನಮಸ್ಕಾರ, ನನ್ನ ಹೆಸರು ಜಾನ್ ಕೆನಡಿ. ಸೊ ಗ್ಯಾಂಗ್ಸ್ಟರ್ ಅಲ್ಲ ಪ್ರಾಂಕ್ಸ್ಟರ್ ಸಿನಿಮಾ ಮ್ಯೂಸಿಕ್ ಡೈರೆಕ್ಷನ್ ಮಾಡಿದ್ದೀನಿ. ಸೊ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಫಾರ್ ದಿ ಎಂಟೈರ್ ಟೀಮ್ ನನಗೆ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಈ ಸಿನಿಮಾಲಿ 4 ಸಾಂಗ್ ಇದೆ, 4 ಸಾಂಗ್ ಮಾಡಿದ್ದೀವಿ ಆ್ಯಂಡ್ ಬ್ಯಾಕ್ಗ್ರೌಂಡ್ ಸ್ಕೋರ್ ಇದೆ ಮಾಡಿದ್ದೀನಿ. ಸೊ ಬೇಸಿಕ್ಲಿ ಇಟ್ಸ್ ಪ್ರ್ಯಾಂಕ್ ಮಾಡೋದ್ರ ಬಗ್ಗೆ ಒಂದು ಸಿನಿಮಾ ಇದು. ಸೊ 25th ಆಫ್ ದಿಸ್ ಮಂತ್ ರಿಲೀಸ್ ಆಗ್ತಿದೆ, ಏಪ್ರಿಲ್ 25th ರಿಲೀಸ್ ಆಗ್ತಿದೆ. ನಿಮ್ಮ ಸಪೋರ್ಟ್ ಎಲ್ಲ ಬೇಕು ನಮಗೆ. ದಯವಿಟ್ಟು ಸಿನಿಮಾ ಥಿಯೇಟರ್ಸಲ್ಲಿ ಬಂದು ನೋಡಿ. ಒಳ್ಳೆ ಕಂಟೆಂಟ್ ಇದೆ. ಗಿರೀಶ್ ಕುಮಾರ್ ಅವರು ಡೈರೆಕ್ಟ್ ಮಾಡಿದ್ದಾರೆ, ರತೀಶ್ ಅವರು ಪ್ರೊಡಕ್ಷನ್ನು, ವುಡ್ ಕ್ರೀಪರ್ಸ್ ಬ್ಯಾನರ್ಸಲ್ಲಿ ರಿಲೀಸ್ ಮಾಡ್ತಿದ್ದಾರೆ. ಸೊ 25th ಲೆಟ್ಸ್ ಆಲ್ ಮೀಟ್ ಅಪ್ ಇನ್ ದ ಸಿನಿಮಾ ಥಿಯೇಟರ್ಸ್. ಥ್ಯಾಂಕ್ ಯು. ನಮಸ್ಕಾರ, ನನ್ನ ಹೆಸರು ಗಿರೀಶ್ ಬಿಜ್ಜಳ್. ನಾನು ಗ್ಯಾಂಗ್ಸ್ಟರ್ ಎಲ್ಲ ಪ್ರಾಂಕ್ಸ್ಟರ್ ಸಿನಿಮಾದಲ್ಲಿ ಬಲರಾಮ ಎಂಬ ಕ್ಯಾರೆಕ್ಟರ್ ಮಾಡಿದ್ದೀನಿ. ಇದೊಂದು ಮೇಜರ್ ಕ್ಯಾರೆಕ್ಟರ್. ನನ್ನ ಕ್ಯಾರೆಕ್ಟರ್ ಮತ್ತು ತಿಲಕ್ ಸರ್ ಕ್ಯಾರೆಕ್ಟರ್ ಒಟ್ಟೊಟ್ಟಿಗೆ ಹೋಗ್ತಾ ಇರುತ್ತೆ. ಇವರು ಹೇಗೆ ಪ್ರಾಂಕ್ಸ್ಟರ್ನ ಜೊತೆ ಒಂದು ಕಾಮಿಡಿಯಲ್ಲಿ ಇನ್ವಾಲ್ವ್ ಆಗಿ ಬಟ್ ಸ್ಟಿಲ್ ತಮ್ಮ ಸೀರಿಯಸ್ನೆಸ್ನ ಕಾಪಾಡಿಕೊಡ್ತಾರೆ ಅನ್ನೋ ಒಂದು ವಿಷಯನೇ ಇಲ್ಲಿ ತುಂಬ ಚಾಲೆಂಜಿಂಗ್ ಅಂಶ. ಹಾಗೆ ಈ ಸಿನಿಮಾದಲ್ಲಿ ನನಗೆ ಒಂದು ಪಾತ್ರನ ಕೊಟ್ಟು ಟೆಕ್ನಿಕಲ್ ಟೀಮಲ್ಲಿ ಕೆಲಸ ಮಾಡೋಕ್ಕೆ ಅವಕಾಶ ಕೊಟ್ಟ ಗಿರೀಶ್ ಮತ್ತು ಟೀಮ್ಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು.